ನಾವು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಬೈಕ್ ನ ಪಾರ್ಕಿಂಗ್ ಮಾಡೋದಕ್ಕೆ ಸರಿಯಾದಂತ ಜಾಗ ಕೂಡ ಇಲ್ಲದಿರೋ ಕಾರಣಕ್ಕಾಗಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡ್ತಾ ಇರ್ತಕ್ಕಂಥ ಆ ಒಂದು ವರದಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಏನು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರ್ತಕ್ಕಂಥದ್ದು. ಈ ಒಂದು ಕಚೇರಿಗೆ ಬರುವಂತವರಿಗೆ ಒಳಗಡೆ ಒಂದು ಪಾರ್ಕಿಂಗ್ ನ ವ್ಯವಸ್ಥೆ ಅಂದ್ರೆ ಏನು ಕಾಂಪೌಂಡ್ ನ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಜನರು ಏನು ಇಲ್ಲಿ ಬೇಕಾಬಿಟ್ಟಿಯಾಗಿ ಅಂದ್ರೆ ರಸ್ತೆಯಲ್ಲಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಹೋಗ್ತಾ ಇರ್ಬೋದು. ತಾವು ದೃಶ್ಯಾವಳಿಗಳು ಕೂಡ ಸಾಕಷ್ಟು ಬೈಕ್ ಗಳನ್ನ ರಸ್ತೆಯಲ್ಲಿ ಕೂಡ ನಿಲ್ಲಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವ್ರಿಗೆ ಇಲ್ಲಿ ಯಾವುದೇ ಒಂದು ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಎಲ್ಲಿ ಬೇಕೋ ಅಲ್ಲಿ ಬೈಕ್ ಗಳನ್ನ ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಸಾಕಷ್ಟು ಈಗ ಸಮಸ್ಯೆಗಳು ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ತಾವಿಲ್ಲಿ ಏನ್ ಸದ್ಯ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ರಿ. ಈ ರೀತಿ ಆ ಕಾರ್ ಒಂದನ್ನು ಕೂಡ ಪಾರ್ಕ್ ಮಾಡಿರೋದ್ರಿಂದ ಮುಂದೆ ಬರ್ತಿರ್ತಕ್ಕಂಥ ಎರಡೂ ಬದಿಗಳು ಏಕಕಾಲಕ್ಕೆ ವಾಹನಗಳು ಹೊರಟ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತದೆ. ಹೀಗಾಗಿ ಈ ಒಂದು ಸಮರ್ಪಕವಾಗಿ ಏನೋ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ನ ಸಮಸ್ಯೆಯನ್ನು ಕೂಡ ತಡಿಬಹುದು ಮತ್ತು ಒಂದು ಪಾರ್ಕಿಂಗ್ ಗೆ ಒಂದು ವ್ಯವಸ್ಥಿತವಾದಂತಹ ಜಾಗವನ್ನು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಬೈಕ್ ಗಳನ್ನು ಕೂಡ ಇಲ್ಲಿ ಅಂದ್ರೆ ರಸ್ತೆ ಮೇಲೆ ನಿಲ್ಸಿರ್ತಕ್ಕಂಥದ್ರೆ ಇವುಗಳಿಗೆ ಯಾವುದೇ ಒಂದು ಸರಿಯಾದ ರೀತಿಯಾದಂತಹ ಫೈನ್ ಅನ್ನು ಹಾಕಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಏನೋ ಟ್ರಾಫಿಕ್ ಸಮಸ್ಯೆಯನ್ನ ತಡಿಬಹುದು. ಯಾಕಂದ್ರೆ ಸಾಕಷ್ಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಈ ರೀತಿ ಸಮಸ್ಯೆಗಳು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥ. ಇಲ್ಲೇನು ಬೈಕ್ ಗಳನ್ನ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಆಗಬೇಕು ಮತ್ತು ಇಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಬೇಕು. ಯಾಕಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಕಷ್ಟು ಜನರು ಬರ್ತಾರೆ. ಅವರು ಈ ರೀತಿಯಾಗಿ ಬೈಕ್ ಗಳನ್ನ ಎರಬಿರಿಯಾಗಿ ಪಾರ್ಕಿಂಗ್ ಮಾಡ್ತಾ ಹೋದ್ರೆ ಸಾಕಷ್ಟು ಜನರು ಕೂಡ ಸಮಸ್ಯೆಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹಿಂಗಾಗಿ ಏನು ಜನರು ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕೂಡ್ಲೇನು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ರಸ್ತೆಯಲ್ಲಿ ಎರಬಿರಿಯಾಗಿ ಬೈಕ್ ಗಳನ್ನ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಕೈಗೊಂಡು ಇಲ್ಲಿ ಈ ರೀತಿಯಾಗಿ ಬೈಕ್ ಏನು ಪಾರ್ಕ್ ಮಾಡ್ತಿದ್ದಾರೆ ಇದನ್ನ ತಡೆಗಟ್ಟಬೇಕು ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಜನರ ಆಶಯವಾಗಿರ್ತಕ್ಕಂಥದ್ದು. ಇದಿಷ್ಟು ಏನು ಧಾರವಾಡದ ಸುದ್ದಿ. ಮತ್ತೊಂದು ನಗರದ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಬೈಕ್ ನ ಪಾರ್ಕಿಂಗ್ ಮಾಡೋದಕ್ಕೆ ಸರಿಯಾದಂತ ಜಾಗ ಕೂಡ ಇಲ್ಲದಿರೋ ಕಾರಣಕ್ಕಾಗಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡ್ತಾ ಇರ್ತಕ್ಕಂಥ ಆ ಒಂದು ವರದಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಏನು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರ್ತಕ್ಕಂಥದ್ದು. ಈ ಒಂದು ಕಚೇರಿಗೆ ಬರುವಂತವರಿಗೆ ಒಳಗಡೆ ಒಂದು ಪಾರ್ಕಿಂಗ್ ನ ವ್ಯವಸ್ಥೆ ಅಂದ್ರೆ ಏನು ಕಾಂಪೌಂಡ್ ನ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಜನರು ಏನು ಇಲ್ಲಿ ಬೇಕಾಬಿಟ್ಟಿಯಾಗಿ ಅಂದ್ರೆ ರಸ್ತೆಯಲ್ಲಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಹೋಗ್ತಾ ಇರ್ಬೋದು. ತಾವು ದೃಶ್ಯಾವಳಿಗಳು ಕೂಡ ಸಾಕಷ್ಟು ಬೈಕ್ ಗಳನ್ನ ರಸ್ತೆಯಲ್ಲಿ ಕೂಡ ನಿಲ್ಲಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವ್ರಿಗೆ ಇಲ್ಲಿ ಯಾವುದೇ ಒಂದು ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಎಲ್ಲಿ ಬೇಕೋ ಅಲ್ಲಿ ಬೈಕ್ ಗಳನ್ನ ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಸಾಕಷ್ಟು ಈಗ ಸಮಸ್ಯೆಗಳು ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ತಾವಿಲ್ಲಿ ಏನ್ ಸದ್ಯ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ರಿ. ಈ ರೀತಿ ಆ ಕಾರ್ ಒಂದನ್ನು ಕೂಡ ಪಾರ್ಕ್ ಮಾಡಿರೋದ್ರಿಂದ ಮುಂದೆ ಬರ್ತಿರ್ತಕ್ಕಂಥ ಎರಡೂ ಬದಿಗಳು ಏಕಕಾಲಕ್ಕೆ ವಾಹನಗಳು ಹೊರಟ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತದೆ. ಹೀಗಾಗಿ ಈ ಒಂದು ಸಮರ್ಪಕವಾಗಿ ಏನೋ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ನ ಸಮಸ್ಯೆಯನ್ನು ಕೂಡ ತಡಿಬಹುದು ಮತ್ತು ಒಂದು ಪಾರ್ಕಿಂಗ್ ಗೆ ಒಂದು ವ್ಯವಸ್ಥಿತವಾದಂತಹ ಜಾಗವನ್ನು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಬೈಕ್ ಗಳನ್ನು ಕೂಡ ಇಲ್ಲಿ ಅಂದ್ರೆ ರಸ್ತೆ ಮೇಲೆ ನಿಲ್ಸಿರ್ತಕ್ಕಂಥದ್ರೆ ಇವುಗಳಿಗೆ ಯಾವುದೇ ಒಂದು ಸರಿಯಾದ ರೀತಿಯಾದಂತಹ ಫೈನ್ ಅನ್ನು ಹಾಕಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಏನೋ ಟ್ರಾಫಿಕ್ ಸಮಸ್ಯೆಯನ್ನ ತಡಿಬಹುದು. ಯಾಕಂದ್ರೆ ಸಾಕಷ್ಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಈ ರೀತಿ ಸಮಸ್ಯೆಗಳು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥ. ಇಲ್ಲೇನು ಬೈಕ್ ಗಳನ್ನ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಆಗಬೇಕು ಮತ್ತು ಇಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಬೇಕು. ಯಾಕಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಕಷ್ಟು ಜನರು ಬರ್ತಾರೆ. ಅವರು ಈ ರೀತಿಯಾಗಿ ಬೈಕ್ ಗಳನ್ನ ಎರಬಿರಿಯಾಗಿ ಪಾರ್ಕಿಂಗ್ ಮಾಡ್ತಾ ಹೋದ್ರೆ ಸಾಕಷ್ಟು ಜನರು ಕೂಡ ಸಮಸ್ಯೆಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹಿಂಗಾಗಿ ಏನು ಜನರು ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕೂಡ್ಲೇನು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ರಸ್ತೆಯಲ್ಲಿ ಎರಬಿರಿಯಾಗಿ ಬೈಕ್ ಗಳನ್ನ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಕೈಗೊಂಡು ಇಲ್ಲಿ ಈ ರೀತಿಯಾಗಿ ಬೈಕ್ ಏನು ಪಾರ್ಕ್ ಮಾಡ್ತಿದ್ದಾರೆ ಇದನ್ನ ತಡೆಗಟ್ಟಬೇಕು ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಜನರ ಆಶಯವಾಗಿರ್ತಕ್ಕಂಥದ್ದು. ಇದಿಷ್ಟು ಏನು ಧಾರವಾಡದ ಸುದ್ದಿ. ಮತ್ತೊಂದು ನಗರದ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಬೈಕ್ ನ ಪಾರ್ಕಿಂಗ್ ಮಾಡೋದಕ್ಕೆ ಸರಿಯಾದಂತ ಜಾಗ ಕೂಡ ಇಲ್ಲದಿರೋ ಕಾರಣಕ್ಕಾಗಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡ್ತಾ ಇರ್ತಕ್ಕಂಥ ಆ ಒಂದು ವರದಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಏನು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರ್ತಕ್ಕಂಥದ್ದು. ಈ ಒಂದು ಕಚೇರಿಗೆ
ಬರುವಂತವರಿಗೆ ಒಳಗಡೆ ಒಂದು ಪಾರ್ಕಿಂಗ್ ನ ವ್ಯವಸ್ಥೆ ಅಂದ್ರೆ ಏನು ಕಾಂಪೌಂಡ್ ನ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಜನರು ಏನು ಇಲ್ಲಿ ಬೇಕಾಬಿಟ್ಟಿಯಾಗಿ ಅಂದ್ರೆ ರಸ್ತೆಯಲ್ಲಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಹೋಗ್ತಾ ಇರ್ಬೋದು. ತಾವು ದೃಶ್ಯ ಒಳಗೆ ಕೂಡ ಸಾಕಷ್ಟು ಬೈಕ್ ಗಳನ್ನ ಏನು ರಸ್ತೆಯಲ್ಲಿ ಕೂಡ ನಿಲ್ಲಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವ್ರಿಗೆ ಇಲ್ಲಿ ಯಾವುದೇ ಒಂದು ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಎಲ್ಲಿ ಬೇಕೋ ಅಲ್ಲಿ ಬೈಕ್ ಗಳನ್ನ ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಸಾಕಷ್ಟು ಈಗ ಸಮಸ್ಯೆಗಳು ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ತಾವಿಲ್ಲಿ ಏನ್ ಸದ್ಯ ದೃಶ್ಯಗಳು ಕೂಡ ನೋಡ್ತಾ ಇದ್ರಿ. ಈ ರೀತಿ ಆ ಕಾರ್ ಒಂದನ್ನು ಕೂಡ ಪಾರ್ಕ್ ಮಾಡಿರೋದ್ರಿಂದ ಮುಂದೆ ಬರ್ತಿರ್ತಕ್ಕಂಥ ಎರಡೂ ಬದಿಗಳು ಏಕಕಾಲಕ್ಕೆ ವಾಹನಗಳು ಹೊರಟ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತದೆ. ಹೀಗಾಗಿ ಈ ಒಂದು ಸಮರ್ಪಕವಾಗಿ ಏನೋ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ನ ಸಮಸ್ಯೆಯನ್ನು ಕೂಡ ತಡಿಬಹುದು ಮತ್ತು ಒಂದು ಪಾರ್ಕಿಂಗ್ ಗೆ ಒಂದು ವ್ಯವಸ್ಥಿತವಾದಂತಹ ಜಾಗವನ್ನು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಬೈಕ್ ಗಳನ್ನು ಕೂಡ ಇಲ್ಲಿ ಅಂದ್ರೆ ರಸ್ತೆ ಮೇಲೆ ನಿಲ್ಸಿರ್ತಕ್ಕಂಥದ್ರೆ ಇವುಗಳಿಗೆ ಯಾವುದೇ ಒಂದು ಸರಿಯಾದ ರೀತಿಯಾದಂತಹ ಫೈನ್ ಅನ್ನು ಹಾಕಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಏನೋ ಟ್ರಾಫಿಕ್ ಸಮಸ್ಯೆಯನ್ನ ತಡಿಬಹುದು. ಯಾಕಂದ್ರೆ ಸಾಕಷ್ಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಈ ರೀತಿ ಸಮಸ್ಯೆಗಳು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥ ಇಲ್ಲೇನು ಬೈಕ್ ಗಳನ್ನ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಆಗಬೇಕು ಮತ್ತು ಇಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಬೇಕು. ಯಾಕಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಕಷ್ಟು ಜನರು ಬರ್ತಾರೆ. ಅವರು ಈ ರೀತಿಯಾಗಿ ಬೈಕ್ ಗಳನ್ನ ಎರಬಿರಿಯಾಗಿ ಪಾರ್ಕಿಂಗ್ ಮಾಡ್ತಾ ಹೋದ್ರೆ ಸಾಕಷ್ಟು ಜನರು ಕೂಡ ಸಮಸ್ಯೆಯನ್ನು ಅನುಭವಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹಿಂಗಾಗಿ ಏನು ಜನರು ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕೂಡಲೇನು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ರಸ್ತೆಯಲ್ಲಿ ಎರಬಿರಿಯಾಗಿ ಬೈಕ್ ಗಳನ್ನ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಕೈಗೊಂಡು ಇಲ್ಲಿ ಈ ರೀತಿಯಾಗಿ ಬೈಕ್ ಏನು ಪಾರ್ಕ್ ಮಾಡಿದ್ದಾರೆ ಇವುಗಳನ್ನ ತಡೆಗಟ್ಟಬೇಕು ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಜನರ ಆಶಯವಾಗಿರ್ತಕ್ಕಂಥದ್ದು. ಇದಿಷ್ಟು ಏನು ಧಾರವಾಡದ ಸುದ್ದಿ. ಮತ್ತೊಂದು ನಗರದ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಏನು ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಏನು ಬೈಕ್ ನ ಪಾರ್ಕಿಂಗ್ ಮಾಡೋದಕ್ಕೆ ಸರಿಯಾದಂತ ಜಾಗ ಕೂಡ ಇಲ್ದಿರೋ ಕಾರಣಕ್ಕಾಗಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ವರದಿಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ರಿ. ಏನು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರ್ತಕ್ಕಂಥದ್ದು. ಈ ಒಂದು ಕಚೇರಿಗೆ ಬರುವಂತವರಿಗೆ ಒಳಗಡೆ ಒಂದು ಪಾರ್ಕಿಂಗ್ ನ ವ್ಯವಸ್ಥೆ ಅಂದ್ರೆ ಏನು ಕಾಂಪೌಂಡ್ ನ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆದ್ರೆ ಜನರು ಏನು ಇಲ್ಲಿ ಬೇಕಾಬಿಟ್ಟಿಯಾಗಿ ಅಂದ್ರೆ ರಸ್ತೆಯಲ್ಲಿ ಎಲ್ಲೆಂದ್ರಲ್ಲಿ ಬೈಕ್ ಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇರ್ತಕ್ಕಂಥದ್ದು ಹೋಗ್ತಾ ಇರ್ಬೋದು. ತಾವು ದೃಶ್ಯ ಒಳಗೆ ಕೂಡ ಸಾಕಷ್ಟು ಬೈಕ್ ಗಳನ್ನ ರಸ್ತೆಯಲ್ಲಿ ಕೂಡ ನಿಲ್ಲಿಸಿಕೊಂಡು ಹೋಗುವಂತ ಕೆಲಸವನ್ನು ಕೂಡ ಜನರು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇವ್ರಿಗೆ ಇಲ್ಲಿ ಯಾವುದೇ ಒಂದು ನಿಯಮಗಳನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೆ ಎಲ್ಲಿ ಬೇಕೋ ಅಲ್ಲಿ ಬೈಕ್ ಗಳನ್ನ ನಿಲ್ಲಿಸಿ ಹೋಗ್ತಾ ಇರೋದ್ರಿಂದ ರಸ್ತೆಯಲ್ಲಿ ಸಾಕಷ್ಟು ಈಗ ಸಮಸ್ಯೆಗಳು ಕೂಡ ಉದ್ಭವವಾಗಿರ್ತಕ್ಕಂಥದ್ದು. ತಾವಿಲ್ಲಿ ಏನ್ ಸದ್ಯ ದೃಶ್ಯಗಳು ಕೂಡ ನೋಡ್ತಾ ಇದ್ರಿ. ಈ ರೀತಿ ಕಾರ್ ಒಂದನ್ನು ಕೂಡ ಪಾರ್ಕ್ ಮಾಡಿರೋದ್ರಿಂದ ಮುಂದೆ ಬರ್ತಿರ್ತಕ್ಕಂಥ ಎರಡೂ ಬದಿಗಳು ಏಕಕಾಲಕ್ಕೆ ವಾಹನಗಳು ಹೊರಟ್ರೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತದೆ. ಹೀಗಾಗಿ ಈ ಒಂದು ಸಮರ್ಪಕವಾಗಿ ಏನೋ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ರೆ ಇಲ್ಲಿ ಟ್ರಾಫಿಕ್ ನ ಸಮಸ್ಯೆಯನ್ನು ಕೂಡ ತಡಿಬಹುದು ಮತ್ತು ಒಂದು ಪಾರ್ಕಿಂಗ್ ಗೆ ಒಂದು ವ್ಯವಸ್ಥಿತವಾದಂತಹ ಜಾಗವನ್ನು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಬೈಕ್ ಗಳನ್ನು ಕೂಡ ಇಲ್ಲಿ ಅಂದ್ರೆ ರಸ್ತೆ ಮೇಲೆ ನಿಲ್ಸಿರ್ತಕ್ಕಂಥದ್ರೆ ಇವುಗಳಿಗೆ ಯಾವುದೇ ಒಂದು ಸರಿಯಾದ ರೀತಿಯಾದಂತಹ ಫೈನ್ ಅನ್ನು ಹಾಕಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಏನೋ ಟ್ರಾಫಿಕ್ ಸಮಸ್ಯೆಯನ್ನ ತಡಿಬಹುದು. ಯಾಕಂದ್ರೆ ಸಾಕಷ್ಟು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಈ ರೀತಿ ಸಮಸ್ಯೆಗಳು ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥ ಇಲ್ಲೇನು ಬೈಕ್ ಗಳನ್ನ ರಸ್ತೆ ಮೇಲೆ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಆಗಬೇಕು ಮತ್ತು ಇಲ್ಲಿ ಟ್ರಾಫಿಕ್ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಬೇಕು. ಯಾಕಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾಕಷ್ಟು ಜನರು ಬರ್ತಾರೆ. ಅವರು ಈ ರೀತಿಯಾಗಿ ಬೈಕ್ ಗಳನ್ನ ಎರಬಿರಿಯಾಗಿ ಪಾರ್ಕಿಂಗ್ ಮಾಡ್ತಾ ಹೋದ್ರೆ ಸಾಕಷ್ಟು ಜನರು ಕೂಡ ಸಮಸ್ಯೆಯನ್ನು ಅನುಭವಿಸಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹಿಂಗಾಗಿ ಏನು ಜನರು ಕೂಡ ಸಾಕಷ್ಟು ಈಗ ಆಕ್ರೋಶವನ್ನು ಕೂಡ ಹೊರಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಕೂಡಲೇನು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ರಸ್ತೆಯಲ್ಲಿ ಎರಬಿರಿಯಾಗಿ ಬೈಕ್ ಗಳನ್ನ ಪಾರ್ಕಿಂಗ್ ಮಾಡುವವರ ಮೇಲೆ ಕ್ರಮ ಕೈಗೊಂಡು ಇಲ್ಲಿ ಈ ರೀತಿಯಾಗಿ ಬೈಕ್ ಏನು ಪಾರ್ಕ್ ಮಾಡಿದ್ದಾರೆ ಇವುಗಳನ್ನ ತಡೆಗಟ್ಟಬೇಕು ಅನ್ನೋದು ಕೂಡ ಇಲ್ಲಿರ್ತಕ್ಕಂಥ ಜನರ ಆಶಯವಾಗಿರ್ತಕ್ಕಂಥದ್ದು. ಇದಿಷ್ಟು ಏನು ಧಾರವಾಡದ ಸುದ್ದಿ. ಮತ್ತೊಂದು ನಗರದ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.